ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ದೊಡ್ಡ ಬಸವ. ನಮ್ಮ ಸಂಜೀವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 2 ದಿನ ಬಿಟ್ಟಿದ್ದೆ, ಸ್ವಲ್ಪ ವೈಯಕ್ತಿಕ ಕೆಲಸಗಳಿದ್ವು, ಹಾಗಾಗಿ ತಮ್ಮ ಹತ್ರ ಕ್ಷಮೆ ಇರಲಿ. ಹಾಗೆ ನಾನು ನಿಮಗೆ ಆದಿಮುದ್ರ ಮಾಡುವುದು ಹೇಗೆ ಅಂತ ಹೇಳಿದೆ. ಆದಿಮುದ್ರದ ವಿವರಣೆಗಳನ್ನು ಹೇಳಿದ್ದಿಲ್ಲ. ಆದಿಮುದ್ರದ ವಿವರಣೆ ಏನಪ್ಪ ಅಂತಂದ್ರೆ, ನಿಮ್ಮ ಲಂಗ್ಸ್ ಮತ್ತು ಹಾರ್ಟು, ಕುತ್ತಿಗೆ ಭಾಗ, ತಲೆ ಭಾಗ, ಆ ಭಾಗಗಳಲ್ಲಿ ವಾಯು ಸಂಚಲನ, ಪ್ರಾಣ ಸಂಚಲನ ಎಲ್ಲವೂ ಚೆನ್ನಾಗಾಗೋ ಸಂಬಂಧನೇ ಆದಿಮುದ್ರವನ್ನು ಭಾಳ ಒಳ್ಳೆಯದಾಗಿ ಹೇಳೋದು. ಈ ಆದಿಮುದ್ರವನ್ನು ಎಲ್ಲರೂ ದಿನಂಪ್ರತಿ ಪ್ರಾಕ್ಟೀಸ್ ಮಾಡ್ತಾ ಬರ್ರಿ. ಅಸ್ತಮ ಇದ್ದಂಥವ್ರು, ಉಸಿರಾಟ ತೊಂದರೆ ಇರತಕ್ಕಂಥವ್ರು, ಆ ಥರದ್ದು ಪೇನ್ಗಳು ಏನಾರ ನೋವುಗಳಿದ್ದಂಥವ್ರು ಪ್ರತಿಯೊಬ್ಬರು ಈ ಆದಿಮುದ್ರವನ್ನು ಮಾಡ್ತಾ ಬನ್ನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಬ್ರೈನಿಂದ ಸ್ಟ್ರೋಕ್ಸ್ ಏನಾರು ಇರಲಿ, ಆ ಥರದ್ದು ಏನೋ ಪ್ರಾಬ್ಲಮ್ಸ್ ಇರಲಿ, ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ನಿಮ್ಗೆ ಒಳ್ಳೆಯದಾಗ್ತಾ ಬರುತ್ತೆ. ಹಾರ್ಟಲ್ಲಿ ಕೂಡ ಬ್ಲಾಕ್ಸ್ ಗೀಕ್ಸ್ ಏನಾರು ಇದ್ದವಪ್ಪ ಅಂದ್ರೆ ಆ ಬ್ಲಾಕ್ಸ್ ಇರ್ತಕ್ಕಂಥ ಪ್ರತಿಯೊಂದು ಕೂಡ ನಿವಾರಣೆ ಆಗ್ತಾ ಬರ್ತೈತಿ. ಆದಿಮುದ್ರ ಅನ್ನೋದು ಯಾಕೆ ಆದಿಮುದ್ರ ಅಂತಂದೇ ಇಟ್ಟಿದ್ದಾರಪ್ಪ ಅಂತಂದರೆ, ಈ ಥರ ಯಾರು ಹಿಡ್ದಿರ್ತಾರೆ ಅನ್ನೋದನ್ನು ಸ್ವಲ್ಪ ನೆನ್ಪು ಮಾಡ್ಕೊಂಡು ನೋಡಿ. ಭಾಳ ಜನಕ್ಕೆ ನೆನ್ಪು ಬರಲ್ಲ, ಯಾಕಂತಂದರೆ ಆ ಏಜನ್ನು ಮುಗಿಸಿ ಬಂದಿರ್ತೀರಿ. ಅದನ್ನು ನೋಡಿರ್ತಕ್ಕಂಥವ್ರು ಭಾಳ ಜಾಸ್ತಿ ಅಂದರೆ ತಾಯಿಯಂದರು ತಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಆದಿಮುದ್ರವನ್ನೇ ಹಿಡ್ಕೊಂಡು ಹೊಟ್ಟೆಯಲ್ಲಿ ಮಲಗಿರುತ್ತೆ. ಅದರಲ್ಲಿ ಪ್ರಾಣ ಸಂಚಲನ, ವಾಯು ಸಂಚಲನ ಅಂತಂದೇಳಿ ಹೇಳ್ತಾರಲ್ಲ, ಅದು ಯಥೇಚ್ಛವಾಗಿರುತ್ತೆ. ಆದ ಕಾರಣ ಆ ಮಗು ಈ ರೀತಿ ಹಿಡ್ಕೊಂಡಿರೋದ್ರಿಂದನೇ ಅದು ಜೀವಂತವಾಗಿ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿ ಕ್ಷೇಮವಾಗಿ ವಾಯು ಸಂಚಲನವೂ ಹಾಗೇ ಇರುತ್ತೆ, ಪ್ರಾಣ ಸಂಚಲನವೂ ಹಾಗೇ ಇರುತ್ತೆ. ಪ್ರತಿಯೊಂದು ಹಾರ್ಟು, ಲಂಗ್ಸಿಗೆ ಸಂಬಂಧ ಭಾಳ ಒಳ್ಳೆಯದು. ಉಸಿರಾಟ, ಶ್ವಾಸಕೋಶದ ಬಗ್ಗೆ ಮತ್ತು ಬ್ರೈನಿಗೆ ಎಲ್ಲ ಕಡೆಯೂ ವಾಯು ಸಂಚಲನ ಜಾಸ್ತಿ ಆಗ್ತಾ ಬರುತ್ತೆ. ಆದ ಕಾರಣ ಇದರಿಂದ ಆ ಮಗು ಸುರಕ್ಷಿತವಾಗಿ ತಾಯಿ ಗರ್ಭದಲ್ಲಿರುತ್ತೆ. ಹಂಗಾಗಿ ಇದಕ್ಕೆ ಆದಿಮುದ್ರ ಅಂತ ಹೆಸರಿಟ್ಟಿದೆ. ಇದನ್ನು ಭಾಳ ಜನ ಮಾಡಿರಲಾರ್ದಂಥರು ಮಾಡಿ ಭಾಳ ಉಪಯೋಗ ಇದೆ. ಎಲ್ಲೇ ಖಾಲಿ ಇರಲಿ, ಎಲ್ಲೇ ಓದಿರಲಿ, ಏನೇ ಮಾಡ್ತಿರಲಿ, ನೀವು ಒಂದು 5 ನಿಮಿಷ ಫೋನ್ ಬಿಡಿ, ಇದನ್ನು ಹಿಡ್ಕೊಂಡು ಕೂತ್ಕೊಂಡ್ರಿ. ವರ್ಕಲ್ಲಿದ್ದರೂ ಕೂಡ ಇದನ್ನು ಹಿಡ್ಕೊಂಡು ಕುಂತ್ಕೋರಿ, ಭಾಳ ಒಳ್ಳೆಯದಾಗುತ್ತೆ, ನಿಮಗೆ ಹೆಲ್ಪ್ಫುಲ್ ಇದೆ. ಪ್ರತಿಯೊಬ್ಬರು ನಾನು ಹೇಳ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಆಸನಗಳನ್ನು ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.